ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಧರ್ಮವಾಹಿನಿಯ ಧರ್ಮಪಥ ಕಾರ್ಯಕ್ರಮದಲ್ಲಿ ಈ ಮಹಾಲಯ ಪಕ್ಷ ಜೊತೆಯಲ್ಲಿ ಪಿತೃಗಳ ಒಂದು ಆರಾಧನೆ, ಮಹಾಲಯ ಪಕ್ಷದ ಆಚರಣೆ ಇರಬಹುದು ಅಥವಾ ಪ್ರತಿ ವಾರ್ಷಿಕದಲ್ಲಿ ಬರತಕ್ಕಂತಹ ಪಿತೃದೇವತೆಗಳ ಒಂದು ಶ್ರಾದ್ದವನ್ನು ಮಾಡತಕ್ಕಂಥದ್ದಕ್ಕೆ ಹಲವು ಶಾಸ್ತ್ರ ಪುರಾಣಗಳಲ್ಲಿ ಉಲ್ಲೇಖ ಇರತಕ್ಕಂಥದ್ದು. ಇದರಿಂದಲೇ ಎಷ್ಟೋ ಪುರಾಣ ಇತಿಹಾಸ ಕಥೆಗಳು ಆ ಪಿತೃದೇವತೆಗಳ ತೃಪ್ತಿಗೋಸ್ಕರ ನಿರ್ಮಾಣ ಆಗಿರತಕ್ಕಂಥದ್ದನ್ನು ನಾವು ನೋಡಬಹುದು. ಸ್ವತಃ ಆ ಗಂಗೆ ಭೂಮಿಗೆ ಬಂದಿರತಕ್ಕಂಥದ್ದೇ ಆ ಪಿತೃದೇವತೆಗಳ ಒಂದು ತೃಪ್ತಿಗೋಸ್ಕರ ಅನ್ನತಕ್ಕಂಥದ್ದು ರಾಮಾಯಣದಲ್ಲಿ ನಮಗೆ ಗಂಗಾವತರಣ ಅನ್ನತಕ್ಕಂತಹ ಕಾಲಘಟ್ಟವನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಆ ಭಗೀರಥ ಗಂಗೆಯನ್ನು ಭೂಮಿಗೆ ತಂದಿದ್ದೇ ತನ್ನ ಪಿತೃಗಳ ಒಂದು ಮೋಕ್ಷಕ್ಕೋಸ್ಕರ ಅನ್ನತಕ್ಕಂಥದ್ದು. ಆ ಸಗರ ಚಕ್ರವರ್ತಿ ಅವನು ಪಾತಾಳದಲ್ಲಿ ಇರತಕ್ಕ ಶಾಪಕ್ಕೆ, ಕಪಿಲ ಮಹರ್ಷಿಯ ಶಾಪಕ್ಕೆ ಗುರಿಯಾಗಿರತಕ್ಕಂಥದ್ದು, ಭಸ್ಮ ಆಗಿ ಹೋಗಿರತಕ್ಕಂಥದ್ದು. ಅವರನ್ನು ಒಂದು ಮೋಕ್ಷವನ್ನು ದೊರಕಿಸಿಕೊಡುವುದಕ್ಕೆ ಆ ಗಂಗಾ ನದಿ ಅನ್ನತಕ್ಕಂಥದ್ದು ಹರಿದರೆ ಮಾತ್ರ ಅವರಿಗೆ ಮೋಕ್ಷ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥ ಆ ಕಾರಣದಿಂದ ಭೂಮಿಗೆ ಗಂಗೆ ಬಂದಿದ್ದು ಕೂಡ ಈ ಪಿತೃದೇವತೆಗಳ ಪಿತೃಕಾರ್ಯದ ಒಂದು ಮಹತ್ವವನ್ನು ಸಾರುತ್ತೆ. ಜೊತೆಯಲ್ಲಿ ಒಂದು ವಿಶೇಷವಾಗಿ ಭಗವದ್ಗೀತೆಯಲ್ಲೂ ಕೂಡ ಸ್ವಕರ್ಮಣ ಸಮರ್ಭತ್ಯ ಸಿದ್ಧಿಂ ವಿಂದಂತಿ ಮಾನವ ಅಂತೇಳಿ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಅಂದರೆ ನಿಮ್ಮ ಕರ್ಮ ಅಂದರೆ ನಿಮ್ಮ ಕರ್ತವ್ಯ ಅನ್ನತಕ್ಕಂಥದ್ದು ಏನಿದೆ, ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ನೀವು ಮಾಡತಕ್ಕಂತಹ ಯಾವ ಕರ್ತವ್ಯ ಇದೆ ಅದನ್ನು ನೀವು ಶ್ರದ್ಧಾಭಕ್ತಿಗಳಿಂದ ಮಾಡಿದಾಗ ಮಾತ್ರ ನಿಮಗೆ ಅಭಿವೃದ್ಧಿ ಅನ್ನತಕ್ಕಂಥದ್ದು, ಜೀವನದಲ್ಲಿ ಶ್ರೇಯಸ್ಸು ಅನ್ನತಕ್ಕಂಥದ್ದು ಉಂಟಾಗುತ್ತೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂದರೆ ಯಾವುದೋ ಒಂದು ದೇವತಾ ಕಾರ್ಯ ಇರಬಹುದು, ಪಿತೃಕಾರ್ಯ ಅನ್ನತಕ್ಕಂಥದ್ದು, ಅದರಿಂದ ನಾವು ವಿಮುಖರಾಗಬಾರದು. ಅದು ಕರ್ತವ್ಯ ಅಂತ ತಿಳಿದುಕೊಂಡು ಆಯಾ ಸಮಯದಲ್ಲಿ ಯಾವುದನ್ನು ಮಾಡಬೇಕೋ ಅದನ್ನು ನಮ್ಮ ಸಂಪ್ರದಾಯ ಪದ್ಧತಿಗೆ ಅನುಸಾರವಾಗಿ ಮಾಡಿದಾಗ ಮಾತ್ರ ಜೀವನ ಸಾರ್ಥಕ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನತಕ್ಕಂಥದ್ದು ಶ್ರೀಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಉಪದೇಶವನ್ನು ಕೊಟ್ಟಿರತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ಉಪನಿಷತ್ತಿನಲ್ಲಿ ನಾವು ನೋಡಿದಾಗ ಮಾತೃದೇವೋಭವ ಪಿತೃದೇವೋಭವ ದೇವಪಿತೃಕಾರ್ಯಾಭ್ಯಾನ್ನ ಪ್ರಮತಿಪಭ್ಯಂ ಶ್ರದ್ಧಯಾ ದೇಯಂ ಅಶ್ರದ್ಧಯಾ ದೇಯಂ ಇವೆಲ್ಲವನ್ನು ಹೇಳಿದ್ದಾರೆ. ಅಂದರೆ ತಂದೆ ತಾಯಿಗಳನ್ನು ನಾವು ಪೂಜಿಸ್ತಕ್ಕಂಥದ್ದು, ಅವರು ಗತಿಸಿದ ನಂತರ ಅವರ ಸದ್ಗತಿಗೋಸ್ಕರ ಮಾಡತಕ್ಕಂತಹ ಶ್ರಾದ್ದಾದಿಗಳನ್ನು ಆಚರಣೆಯನ್ನು ಮಾಡತಕ್ಕಂಥದ್ದು, ಇವೆಲ್ಲ ಮಗನ ಕರ್ತವ್ಯ. ಇದನ್ನು ಮಾಡಬೇಕು. ಅದು ಪಿತೃಪಕ್ಷ ಇರಬಹುದು, ವಾರ್ಷಿಕ ಶ್ರಾದ್ದ ಇರಬಹುದು, ಪುಣ್ಯಕ್ಷೇತ್ರಗಳಲ್ಲಿ ಮಾಡತಕ್ಕಂತಹ ತೀರ್ಥಕ್ಷೇತ್ರ ವಿಧಿಗಳಿರಬಹುದು. ಇದನ್ನು ಮಗನು ಮಾಡಲೇಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಜೊತೆಯಲ್ಲಿ ಶ್ರದ್ಧೆಯ ಈ ಶ್ರಾದ್ದದಲ್ಲಿ ಪ್ರಮುಖವಾಗಿ ಬರತಕ್ಕಂಥ ದಾನ ದಕ್ಷಿಣೆಗಳನ್ನು ಕೊಡ್ತಕ್ಕಂಥದ್ದು. ನಾವು ಯಾವುದನ್ನೇ ದಾನವಾಗಿ ಕೊಡಬೇಕಾದರೆ ಶ್ರದ್ಧಯಾಧೇಯಂ ಅಶ್ರದ್ಧಯಾಧೇಯಂ, ಶ್ರದ್ಧೆಯಿಂದ ಕೊಡು, ಅಶ್ರದ್ಧೆಯಿಂದ ಏನು ಕೊಟ್ಟರಾಯಿತು, ಬಂದಿದ್ದಾರೆ ಕೊಡಬೇಕು ಅನ್ನತಕ್ಕಂತಹ ಮನಸ್ಸಿನಲ್ಲಿ ಏನು ಇಟ್ಕೊಂಡು ಕೊಟ್ಟರೆ ಅದು ದಾನ ಆಗುವುದಿಲ್ಲ. ಅದನ್ನು ಸಾತ್ವಿಕ ದಾನದಲ್ಲೇ ಒಂದು ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರೆ. ಈ ಶ್ರಾದ್ದಾದಿಗಳಲ್ಲಿ ಅಥವಾ ಯಾವ ಯಜ್ಞಯಾಗಾದಿಗಳನ್ನು ಮಾಡಬೇಕಾದರೆ ದಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ. ಸಾಮಾನ್ಯವಾಗಿ ಆಡು ಮಾತಿನಲ್ಲಿ ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈ ಗೊತ್ತಾಗಬಾರದು, ಆ ರೀತಿಯಾಗಿ ಕೊಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಆದ್ದರಿಂದ ಶ್ರದ್ಧೆಯಿಂದ ನಾವು ಮಾಡತಕ್ಕಂಥದ್ದು ಶ್ರದ್ಧೆಯ ಇತಿ ಶ್ರಾದ್ದ. ಅದನ್ನು ಶ್ರಾದ್ದವನ್ನು ಮಹಾಲಯ ಒಂದು ಪಿತೃಪಕ್ಷದ ಶ್ರಾದ್ದ ಏನಿದೆ ಇದು ಶ್ರದ್ಧೆಯಿಂದ ಮಾಡತಕ್ಕಂಥದ್ದು ತುಂಬ ಮುಖ್ಯ. ಶ್ರದ್ಧೆಯಿಂದ ಸಂಪೂರ್ಣ ಕಾಯ ವಾಚ ಮನಸ್ಸ ಇದನ್ನು ಮಾಡಬೇಕು. ಏನೋ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಅಥವಾ ಮಾಡೋದರಿಂದ ಏನೋ ಪ್ರಯೋಜನ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಥವಾ ಹಣ ಎಲ್ಲ ಅನಾವಶ್ಯಕವಾಗಿ ಪೋಲಾಗ್ತಿದೆ ಅನ್ನತಕ್ಕಂಥದ್ದನ್ನು ಇಟ್ಟುಕೊಂಡು ಹಾಗೆಲ್ಲ ಒಂದು ಕಶ್ಮಲಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವ ಕೆಲಸವನ್ನು ಮಾಡಿದರೂ ಪ್ರಯೋಜನ ಇಲ್ಲ. ಆದ್ದರಿಂದ ಕಾಯ ವಾಚ ಮನಸ ಶುದ್ಧಿಯಿಂದ ಈ ಪಿತೃಯಜ್ಞವನ್ನು ಮಾಡುವುದರಿಂದಲೂ ಕೂಡ ಸ್ವರ್ಗ ಇಹಲೋಕದಲ್ಲಿ ಐಶ್ವರ್ಯ, ಅಂತಸ್ತು, ವಿದ್ಯಾಭ್ಯಾಸ, ಆಯಸ್ಸು, ಆರೋಗ್ಯ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಜೊತೆಯಲ್ಲಿ ಪರಲೋಕದಲ್ಲಿಯೂ ಕೂಡ ಸದ್ಗತಿಯನ್ನು ಭಗವಂತನ ಅನುಗ್ರಹನ ಮಾಡ್ತಾನೆ. ಅಂದರೆ ಇಹ ಪರ ಎರಡಕ್ಕೂ ಕೂಡ ಈ ಪಿತೃಪಕ್ಷದಲ್ಲಿ ಬರತಕ್ಕಂತಹ ಒಂದು ಪರ್ವಕಾಲದಲ್ಲಿ ನಾವು ಮಾಡತಕ್ಕಂತಹ ಆಚರಣೆ ಅನ್ನತಕ್ಕಂಥದ್ದು ಅನುಗ್ರಹವನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಭವಿಷ್ಯ ಪುರಾಣ ಇರ್ಬೋದು, ಸ್ಕಂದ ಪುರಾಣ ಇರ್ಬೋದು, ಈ ಪಿತೃಕಾರ್ಯದ ಬಗ್ಗೆಯೇ ಹೇಳ್ತಕ್ಕಂತಹ ಗರುಡ ಪುರಾಣದಲ್ಲಿ ಸಂಪೂರ್ಣವಾಗಿರತಕ್ಕಂಥದ್ದೇ ಪಿತೃಕಾರ್ಯಗಳು. ಈ ಪ್ರೇತ ಔರ್ಧ್ವದೇ ಕ್ರಿಯಾವಿಧಿಗಳು, ಪ್ರೇತ ಕಾರ್ಯವನ್ನು ಮಾಡತಕ್ಕಂಥದ್ದು, ಪಿತೃಕಾರ್ಯವನ್ನು ಮಾಡತಕ್ಕಂಥದ್ದು ಆ ಪುರಾಣವೇ ಅದಕ್ಕೋಸ್ಕರ ಇದೆ. ಗರುಡ ಪುರಾಣದಲ್ಲಿ ಇವೆಲ್ಲ ನಮಗೆ ಹೇಳ್ತಾರೆ. ಆದರೆ ಅದನ್ನು ಎಲ್ಲ ಸಮಯದಲ್ಲಿ ಓದಿ ತಿಳಿದುಕೊಳ್ಳುವುದಕ್ಕೂ ಕೂಡ ಸಾಧ್ಯ ಇದೆ. ಯಾವುದೇ ಪುರಾಣವನ್ನು ತೆಗೆದುಕೊಂಡರೆ ಮಹಾಭಾರತ, ರಾಮಾಯಣದಲ್ಲಿ ಸ್ವತಃ ಶ್ರೀರಾಮಚಂದ್ರನೇ ದಶರಥನಿಗೆ ಅವನು ದೈವಾಧೀನನಾದ ನಂತರದಲ್ಲಿ ಶ್ರಾದ್ದವನ್ನು ಮಾಡಿದ, ಅದನ್ನು ಸ್ವತಃ ದಶರಥನೇ ಪಿತೃರೂಪದಿಂದ ಬಂದು ಸ್ವೀಕಾರವನ್ನು ಮಾಡಿದ ಅನ್ನತಕ್ಕಂಥದ್ದು ನಾವು ರಾಮಾಯಣದಲ್ಲಿ ನಾವು ನೋಡ್ತೀವಿ. ಇನ್ನು ಮಹಾಭಾರತದಲ್ಲಿ ಶಂತನು ಚಕ್ರವರ್ತಿ ಭೀಷ್ಮಾಚಾರ್ಯರಿಂದ ಆ ಪಿಂಡವನ್ನು ಸ್ವೀಕರಿಸಿ
ಸ್ವತಃ ತನ್ನ ಕೈಯಿಂದಲೇ ಅದನ್ನು ಸ್ವೀಕರಿಸ್ತಾ ಅನ್ನತಕ್ಕಂಥದ್ದು ಮಹಾಭಾರತದಲ್ಲಿ ನಾವು ನೋಡ್ತೀವಿ. ಹೀಗೆ ಪಿತೃಕಾರ್ಯಕ್ಕೆ ಯಾವುದೇ ಪುರಾಣ ತೆಗೆದುಕೊಳ್ಳಿ, ಯಾವುದೇ ಮಹಾಕಾವ್ಯಗಳನ್ನು ತೆಗೆದುಕೊಳ್ಳಿ, ಯಾವುದೇ ವೇದ ಶಾಸ್ತ್ರ ಎಲ್ಲದರಲ್ಲಿಯೂ ಕೂಡ ಪಿತೃಕಾರ್ಯದ ಬಗ್ಗೆ ಒಂದು ವೈಶಿಷ್ಟ್ಯತೆಯನ್ನು ಹೇಳಿದ್ದಾರೆ. ಉಪನಿಷತ್ತಿನಲ್ಲೂ ಕೂಡ ಹೇಳಿದ್ದಾರೆ. ಉಪನಿಷತ್ತು ಎಲ್ಲ ಒಂದು ವೇದಾಂತವನ್ನು ಉಪದೇಶವನ್ನು ಮಾಡುವುದಾದರೂ ಕೂಡ ವೇದಾಂತದಲ್ಲಿಯೂ ಶ್ರಾದ್ದವನ್ನು ಮಾತ್ರ ಬಿಡಬಾರದು, ಅತಿಥಿಯನ್ನು ಮಾಡಲೇಬೇಕು, ಅವಶ್ಯವಾದಂತಹ ಕರ್ತವ್ಯ ಅಂತೇಳಿ ಹೇಳಿದ್ದಾರೆ. ದೇವತಾ ಕಾರ್ಯ ಬಿಟ್ಟರೂ ಪರವಾಗಿಲ್ಲ, ಇದನ್ನು ಮಾತ್ರ ಬಿಡಬಾರದು ಅನ್ನತಕ್ಕಂಥದ್ದು. ಹೀಗೆ ಇದರ ಒಂದು ಮಹತ್ವ ಮಹಿಮೆ ಅನ್ನತಕ್ಕಂಥದ್ದು ನಮ್ಮ ಎಲ್ಲ ಶಾಸ್ತ್ರ ಪುರಾಣಗಳಲ್ಲಿ ಇರುವುದರಿಂದ ಅದನ್ನು ನಾವು ಹೇಳ್ತಾ ಇದ್ದೀವಿ, ಅದನ್ನು ಪ್ರಮಾಣವಾಗಿ ಇಟ್ಟುಕೊಂಡು ಹೇಳ್ತಾ ಇದ್ದೀವಿ. ಸಾಮಾನ್ಯ ಜನರಿಗೂ ಕೂಡ ಇದರ ಒಂದು ಕನಿಷ್ಠ ತಿಳುವಳಿಕೆ ಅನ್ನತಕ್ಕಂಥದ್ದು ಬಂದು ಆ ಮೂಲಕ ಮಹಾಲಯ ಪಕ್ಷದ ಒಂದು ಮಹತ್ವ, ಅದನ್ನು ಆಚರಣೆ ಮಾಡತಕ್ಕಂತಹ ಶ್ರದ್ಧೆ ಇದು ಬಂದಾಗ ನಮ್ಮ ಕಾರ್ಯಕ್ರಮ ಸಾರ್ಥಕ ಆಯಿತು ಅಂತೇಳಿ ನಾವು ಹೇಳಬಹುದು. ಆದ್ದರಿಂದ ಇವೆಲ್ಲವನ್ನು ತಿಳಿದುಕೊಂಡು ಎಲ್ಲರೂ ಕೂಡ ತಮಗೆ ಶಕ್ತಾನುಸಾರವಾಗಿ ಮಹಾಲಯ ಪಕ್ಷದ ಆಚರಣೆಯನ್ನು ಮಾಡಿ ಆ ಮೂಲಕ ಪಿತೃರೂಪಿಯಾದಂತಹ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನತಕ್ಕಂಥದ್ದು ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.